ಇನ್ನು ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿರುವ ಹೊರತಾಗಿಯೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮುಖ್ಯಮಂತ್ರಿ ಆಸೆ ಹೊರಹಾಕಿದ್ದಾರೆ. ಅಂದರೆ ಇನ್ನೂ 3.5 ವರ್ಷ ಇಲ್ಲಿದೆ, ನಂತರದ್ದು ಇರಬೇಕು ಅಥವಾ ಇದ್ರ ಮಿಡ್ಲ್ ಆಗ್ತದೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಅವರು, ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳೋದಿಲ್ಲ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಅನ್ನೋ ಮೂಲಕ ಕೌಂಟ್ರ್ ಕೊಟ್ಟಿದ್ದಾರಂತೆ. ಯಾರಿಗೆ ಕೌಂಟ್ರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೇಳಿಸ್ಕೊಂಡು. ಮುಖ್ಯಮಂತ್ರಿ ನಾನು ಆಗ್ತೀನಿ ಯಾಕೆ ಆಗಬಾರ್ದು ರೀ? ಇಲ್ಲ, ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಈಗ ಹೇಳಿದ್ರೆ ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ನೋಡ್ರಿ, ನಾ ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ನೇ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, ಎಕ್ಸ್ ಮಾಡಿರಿ, ವಾಯ್ ಮಾಡಿರಿ, ಜಡ್ ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರ ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ. ಇನ್ನು ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿರುವ ಹೊರತಾಗಿಯೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮುಖ್ಯಮಂತ್ರಿ ಆಸೆ ಹೊರಹಾಕಿದ್ದಾರೆ. ಅಂದರೆ ಇನ್ನೂ 3.5 ವರ್ಷ ಇಲ್ಲಿದೆ, ನಂತರದ್ದು ಇರಬೇಕು ಅಥವಾ ಇದ್ರ ಮಿಡ್ಲ್ ಆಗ್ತದೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಅವರು, ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳೋದಿಲ್ಲ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಅನ್ನೋ ಮೂಲಕ ಕೌಂಟ್ರ್ ಕೊಟ್ಟಿದ್ದಾರಂತೆ. ಯಾರಿಗೆ ಕೌಂಟ್ರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೇಳಿಸ್ಕೊಂಡು. ಮುಖ್ಯಮಂತ್ರಿ ನಾನು ಆಗ್ತೀನಿ ಯಾಕೆ ಆಗಬಾರ್ದು ರೀ? ಇಲ್ಲ, ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಈಗ ಹೇಳಿದ್ರೆ ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ನೋಡ್ರಿ, ನಾ ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ನೇ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, ಎಕ್ಸ್ ಮಾಡಿರಿ, ವಾಯ್ ಮಾಡಿರಿ, ಜಡ್ ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರ ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ. ಇನ್ನು ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿರುವ ಹೊರತಾಗಿಯೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮುಖ್ಯಮಂತ್ರಿ ಆಸೆ ಹೊರಹಾಕಿದ್ದಾರೆ. ಅಂದರೆ ಇನ್ನೂ 3.5 ವರ್ಷ ಇಲ್ಲಿದೆ, ನಂತರದ್ದು ಇರಬೇಕು ಅಥವಾ ಇದ್ರ ಮಿಡ್ಲ್ ಆಗ್ತದೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಅವರು, ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳೋದಿಲ್ಲ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಅನ್ನೋ ಮೂಲಕ ಕೌಂಟ್ರ್ ಕೊಟ್ಟಿದ್ದಾರಂತೆ. ಯಾರಿಗೆ ಕೌಂಟ್ರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೇಳಿಸ್ಕೊಂಡು. ಮುಖ್ಯಮಂತ್ರಿ ನಾನು ಆಗ್ತೀನಿ ಯಾಕೆ ಆಗಬಾರ್ದು ರೀ? ಇಲ್ಲ, ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಈಗ ಹೇಳಿದ್ರೆ ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ನೋಡ್ರಿ, ನಾ ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ನೇ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, ಎಕ್ಸ್ ಮಾಡಿರಿ, ವಾಯ್ ಮಾಡಿರಿ, ಜಡ್ ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರ ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ.
ಇನ್ನು ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿರುವ ಹೊರತಾಗಿಯೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮುಖ್ಯಮಂತ್ರಿ ಆಸೆ ಹೊರಹಾಕಿದ್ದಾರೆ. ಅಂದರೆ ಇನ್ನೂ 3.5 ವರ್ಷ ಇಲ್ಲಿದೆ, ನಂತರದ್ದು ಇರಬೇಕು ಅಥವಾ ಇದ್ರ ಮಿಡ್ಲಲ್ಲಿ ಆಗ್ತದೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಅವರು, ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳೋದಿಲ್ಲ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಅನ್ನೋ ಮೂಲಕ ಕೌಂಟ್ರ್ ಕೊಟ್ಟಿದ್ದಾರಂತೆ. ಯಾರಿಗೆ ಕೌಂಟ್ರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೇಳಿಸ್ಕೊಂಡು. ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂದಿದೆ. ಯಾಕೆ ಆಗಬಾರ್ದು ರೀ? ಇವತ್ತು ನಾನು ಆಗಲ್ಲ. ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಇವತ್ತು ಏನು ಕೊರತೆ ಐತಿ? ಈಗ ಹೇಳಿದ್ರೆ ನಾನು ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ನೋಡ್ರಿ, ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, ಎಕ್ಸ್ ಮಾಡಿರಿ, ವಾಯ್ ಮಾಡಿರಿ, ಜಡ್ ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ. ಇನ್ನು ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿರುವ ಹೊರತಾಗಿಯೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮುಖ್ಯಮಂತ್ರಿ ಆಸೆ ಹೊರಹಾಕಿದ್ದಾರೆ. ಅಂದರೆ ಇನ್ನೂ 3.5 ವರ್ಷ ಇಲ್ಲಿದೆ, ನಂತರದ್ದು ಇರಬೇಕು ಅಥವಾ ಇದ್ರ ಮಿಡ್ಲಲ್ಲಿ ಆಗ್ತದೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಅವರು, ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳೋದಿಲ್ಲ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಅನ್ನೋ ಮೂಲಕ ಕೌಂಟ್ರ್ ಕೊಟ್ಟಿದ್ದಾರಂತೆ. ಯಾರಿಗೆ ಕೌಂಟ್ರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೇಳಿಸ್ಕೊಂಡು. ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂದಿದೆ. ಯಾಕೆ ಆಗಬಾರ್ದು ರೀ? ಇವತ್ತು ನಾನು ಆಗಲ್ಲ. ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಈಗ ಹೇಳಿದ್ರೆ ನಾನು ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ನೋಡ್ರಿ, ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, ಎಕ್ಸ್ ಮಾಡಿರಿ, ವಾಯ್ ಮಾಡಿರಿ, ಜಡ್ ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ. ಇನ್ನು ಹೈಕಮಾಂಡ್